ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಬದನೆಕಾಯಿ ಹುಳಿ ಮಾಡ್ತಾ ಇದ್ದೇನೆ ಮಧ್ಯಾಹ್ನ ಲಂಚಿಗೆ. ಇದು ನಮ್ಗೆ ಊರ ಕಡೆ ಸಿಗುತ್ತೆ, ಉಡುಪಿ ಕಡೆ. ಇದು ಮಟ್ಟುಗುಳ್ಳ ಅಂತ ನಾವು ಕರಿತೇವೆ, ನೀವು ಬದನೆಕಾಯಿ ಅಂತ ಹೇಳ್ತೀರಲ್ಲ, ಅದು ಇದು. ಇದರದ್ದು ಹುಳಿ ಮಾಡ್ತಾ ಇದ್ದೇನೆ. ಇದು ನಮ್ಮ ಕಡೆ ಜಾಸ್ತಿ ಯೂಸ್ ಮಾಡ್ತಾರೆ, ನೀವು ತಿಂದಿರ್ಬೋದು. ದೇವಸ್ಥಾನಕ್ಕೆಲ್ಲ ಈ ಕಡೆ ಉಡುಪಿ ಕಡೆ ದೇವಸ್ಥಾನದಲ್ಲೆಲ್ಲ ಜಾಸ್ತಿ ಮಾಡ್ತಾರೆ ಇದು. ಇಲ್ಲೆಲ್ಲ ಊಟ ಮಾಡಿದರೆ ಅವ್ರಿಗೆ ಗೊತ್ತಿರುತ್ತೆ ಇದರದ್ದು ಹುಳಿ. ಇದು ತುಂಬ ಚೆನ್ನಾಗಿರುತ್ತೆ. ಇದ್ರದ್ದು ಮಾಡ್ತಾ ಇದ್ದೇನೆ. ಅದ್ರ ಜೊತೆ ಸ್ವಲ್ಪ ಕಾಂಬಿನೇಷನ್ ಆಗಿ ಒಂದು ಸ್ವಲ್ಪ ಕಡಲೆ ಹಾಕ್ತಾ ಇದ್ದೇನೆ. ಇದು ಕಪ್ಪು ಕಡಲೆ ಇದೆಯಲ್ಲ ಇದು. ಮತ್ತು ಒಂದು ಆಲೂಗಡ್ಡೆ ಹಾಕ್ತಾ ಇದ್ದೇನೆ. ಆಲೂಗಡ್ಡೆ ಆಪ್ಷನ್, ನಿಮಗೆ ಬೇಕಾದರೆ ಹಾಕ್ಕೊಳ್ಬೋದು. ಇದು ಸಿಪ್ಪೆ ತೆಗೆದಿದೆ, ಹಾಗೆ ಕೂಡ ಹಾಕ್ಬೋದು. ಅದು ನಾನಿಲ್ಲಿ ಸಿಪ್ಪೆ ತೆಗೆದು ಹಾಕ್ತಾ ಇದ್ದೇನೆ. ಮತ್ತು ಇದು ಮತ್ತು ಬೇಳೆ ಹುಳಿ ಆದ್ದರಿಂದ ಬೇಳೆ ಹಾಕ್ತಾ ಇದ್ದೇನೆ. ಒಂದು ಚಿಕ್ಕ ಲೋಟದಲ್ಲಿ 1 ಲೋಟ ಬೇಳೆ ತೊಗೊಂಡಿದ್ದೇನೆ ಇದು. ಮತ್ತು ಅದಕ್ಕೊಂದು ಸ್ವಲ್ಪ ಹುಳಿ ಬೇಕು, ಹುಣಸೆ ಹುಳಿ. ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವು, ಮತ್ತೊಂದು 2-3 ಹಸಿಮೆಣಸಿನ್ಕಾಯಿ. ಮತ್ತು ಇದಕ್ಕೆ ಸಾಂಬಾರು ಪೌಡ್ರ್ ಹಾಕಬೇಕು. ಬನ್ನಿ ಅದಕ್ಕೆ ತೋರಿಸ್ತೇನೆ ಹೇಗೆ ಮಾಡೋದು ಅಂತ. ಇವಾಗ ಇದನ್ನು ಮೊದಲು ಕಟ್ ಮಾಡ್ಕೊಳ್ತೇನೆ. ನೋಡಿ, ಬದನೆಕಾಯಿ ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು. ತುಂಬ ಸಣ್ಣ ಕಟ್ ಮಾಡಿಕೊಂಡ್ರೂ ಕೂಡ ಅದು ಏನಾಗುತ್ತೆ, ತುಂಬ ಬೆಂದೋಗುತ್ತೆ. ಇದು ಬೇಗ ಬೇಯುತ್ತೆ, ನಿಮ್ಗೆ 5 ನಿಮಿಷ ಸಾಕು. ಈ ರೀತಿ ಪಾತ್ರೆಯಲ್ಲಿ ಡೈರೆಕ್ಟ್ ಇಟ್ಟು ನಾನು ಬೇಯಿಸ್ಕೊಳ್ತೇನೆ. ನೀವು ಕುಕ್ಕರ್ ಜೊತೆ ಬೇಳೆ ಹಾಕಿ ಬೇಯಿಸ್ಕೊಳ್ಬಾರ್ದು, ಯಾಕೆಂದರೆ ಅದು ಬೇಗ ಬೇಯುತ್ತೆ. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದನ್ನು ಹಾಕಿ ಸ್ವಲ್ಪ ಬೇಯಿಸ್ಕೊಳ್ತೇನೆ. ಆಲೂಗಡ್ಡೆ ಕೂಡ ಇದ್ರ ಜೊತೆಯಲ್ಲೇ ಹಾಕ್ತೇನೆ. ಎರಡನ್ನೂ ಹಾಕಿ ಇವಾಗ ಬೇಯಿಸ್ಕೊಳ್ತೇನೆ. ಮತ್ತು ಈ ಬೇಳೆ ಮತ್ತು ಈ ಕಡಲೆ ಒಟ್ಟಿಗೆ ಕುಕ್ಕರಲ್ಲಿಟ್ಟು ಬೇಯಿಸ್ಕೊಳ್ತೇನೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇವಾಗ ಬೇಳೆ ಮತ್ತು ಕಡಲೆಕಾಳನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಇವಾಗ ಒಂದು ಸಣ್ಣ ಕುಕ್ಕರಲ್ಲಿ ನಾನು ಬೇಳೆ ಹಾಕಿದ್ದೇನೆ ನೋಡಿ. ಅದರ ಒಳಗಡೆನೇ ಕಡಲೆಕಾಳು ಕೂಡ ಇಡ್ತೇನೆ ನಾನು. ಈ ರೀತಿ ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಅದರ ಒಳಗಡೆ ಈ ರೀತಿ ಇಡ್ತೇನೆ ಕಡಲೆಕಾಳು. 2 ಒಟ್ಟಿಗೆ ಬೆಂದೋಗುತ್ತೆ. ಇವಾಗ ಕಡಲೆಕಾಳಿಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಇದರಿಂದ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಗ್ಯಾಸ್ ಕೂಡ ಸೇವ್ ಆಗುತ್ತೆ. ಇದು 2 ಸಲ ಬೇಯಿಸ್ಕೊಳ್ಬೇಕು ಅಂತಾದರೆ ತುಂಬ ಗ್ಯಾಸ್ ಯೂಸ್ ಆಗುತ್ತೆ. ಇವಾಗ ನೋಡಿ, ಇದರ ಒಳಗಡೆ ಇಟ್ಟಿದ್ದೇನಲ್ಲ, ಇದಕ್ಕೊಂದು ಸ್ವಲ್ಪ ನೀರು ಮತ್ತು ಬೇಳೆಗೊಂದು ಸ್ವಲ್ಪ ನೀರು ಹಾಕಿ ಇವಾಗ ಬೇಯಲಿಕ್ಕೆ ಇಡ್ತೇನೆ. ನೋಡಿ, ಇವಾಗ ಬೇಳೆ ಬೆಂದಿದೆ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಕಡಲೆಕಾಳು ಕೂಡ ಬೆಂದಿದೆ ನೋಡಿ. ಇವಾಗ ಇದನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಮತ್ತು ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೆಲ್ಲ ಇದನ್ನು ಕೂಡ ಹಾಕ್ತಾ ಇದ್ದೇನೆ. ಅದನ್ನು ಹಾಕಿ ಇದಕ್ಕೊಂದು ಸ್ವಲ್ಪ ಇವಾಗ ಉಪ್ಪು ಹಾಕ್ತಾ ಇದ್ದೀನಿ. ನಾನು ಕಲ್ಲು ಉಪ್ಪು ಹಾಕೋದು. ಇದು ತುಂಬ ಚೆನ್ನಾಗಿರುತ್ತೆ. ನೀವು ದೇವಸ್ಥಾನದಲ್ಲೆಲ್ಲ ತಿಂತೀರಲ್ಲ, ಅಲ್ಲಿ ಸ್ವಲ್ಪ ಏನು ಅಂದರೆ ಸಿಹಿ ಮಾಡ್ತಾರೆ ಅವರು. ಅಂದರೆ ಸಿಹಿ ಬೆಲ್ಲ ಎಲ್ಲ ಹಾಕೋದು ಕೆಲವರಿಗೆ ಇಷ್ಟ ಇರಲ್ಲ ಹುಳಿಗೆಲ್ಲ. ಆದ್ರೂ ದೇವಸ್ಥಾನದಲ್ಲಿ ತಿನ್ನುವಾಗ ನಮ್ಗೆ ಏನೋ ಒಂದು ರುಚಿ, ಅದು ದೇವಸ್ಥಾನ ಅದರಿಂದ ಏನೋ ಒಂದು ಒಳ್ಳೆ ರುಚಿ ಬಂದಿರುತ್ತೆ, ದೇವರ ಆಶೀರ್ವಾದ ಇರುತ್ತೆ ಅಂತ ಏನೋ. ಅದರಿಂದ ಸಿಹಿ ಆಗೋಲ್ಲ ಅನ್ನೋರು ಕೂಡ ಅಲ್ಲಿ ತಿಂತಾರೆ. ಅದೇ ಟೈಪ್ ಮಾಡ್ತಾ ಇದ್ದೀನಿ ನಾನು. ಉಡುಪಿ ಕಡೆ ಮಾಡೋದೇ ಮಾಡ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕಬೇಕಾಗುತ್ತೆ. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಕುದಿಸ್ಕೊಳ್ಬೇಕು. ಕುದಿಲಿಕ್ಕೆ ಇಟ್ಟಿದ್ದೇನೆ. ಕುದಿಲಿಕ್ಕೆ ಇಡುವಾಗ ಇಟ್ಟ ಮೇಲೆ ಒಂದು ಸ್ವಲ್ಪ ಅರಿಶಿಣದ ಪೌಡ್ರ್ ಹಾಕ್ತಾ ಇದ್ದೇನೆ, ಒಂದು ಅರ್ಧ ಸ್ಪೂನಷ್ಟು. ಬೇಳೆ ಬೇಯುವಾಗ ಕೂಡ ಹಾಕ್ಕೊಳ್ಬೋದು ನೀವು. ಮತ್ತು ಅದಕ್ಕೆ ಹುಳಿ ರಸ ತೆಗೆದು ಇಟ್ಕೊಂಡಿದ್ದೇನೆ, ಹುಳಿ ನೀರು, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಒಂದು ಚಿಕ್ಕ ಲಿಂಬೆಹಣ್ಣಷ್ಟು ಹುಳಿ ತಗೊಂಡಿದ್ದೇನೆ ನಾನು. ಮತ್ತು ಇದಕ್ಕೊಂದು ಸ್ವಲ್ಪ ಇವಾಗ ಖಾರದ ಪೌಡ್ರ್ ಹಾಕ್ತಾ ಇದ್ದೇನೆ, ಒಂದು 1/4 ಸ್ಪೂನು. ಮತ್ತು 1 ಸ್ಪೂನು ಇದು ಹುಳಿ ಪೌಡ್ರು, ಸಾಂಬಾರು ಪೌಡ್ರು. ನಮ್ದು ಈ ಕಡೆ ಮಾಡೋದು ಇದನ್ನೇ ಜಾಸ್ತಿ ಯೂಸ್ ಮಾಡೋದು. ಈ ಸಾಂಬಾರು ಈ ಟೇಸ್ಟ್ ಬರಬೇಕು ಅಂದರೆ ಈ ಸಾಂಬಾರು ಪೌಡ್ರು ಹಾಕಬೇಕು. ನಾನು ಇದರ ರೆಸಿಪಿ ನನ್ನ ಚಾನಲಲ್ಲಿ ಹಾಕಿದ್ದೇನೆ, ಬೇಕಾದರೆ ನೋಡಿ ಚೆಕ್ ಮಾಡ್ಕೊಳ್ಳಿ. ಇದು 1 ಸ್ಪೂನ್ ಹಾಕ್ತಾ ಇದ್ದೇನೆ. 1ರಿಂದ 1.5 ಸ್ಪೂನ್ ಹಿಡಿಯುತ್ತೆ. ಇವಾಗ ಒಂದು ಸಲ ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು. ಇದಕ್ಕೆ ನಾವು ಬದನೆಕಾಯಿ ಬೇಯಿಸಿ ಇಟ್ಕೊಂಡಿದ್ದೇವಲ್ಲ, ಅದನ್ನು ಲಾಸ್ಟಲ್ಲಿ ಹಾಕಬೇಕು. ಯಾಕೆಂದರೆ ಅದು ತುಂಬ ಬೇಗ ಬೇಯುತ್ತೆ. ಅದು ನೀವು 2 ಕುದಿ ಬರುವಾಗಲೇ ಅದು ಬೆಂದೋಗುತ್ತೆ. ಆಲ್ರೆಡಿ ಅದನ್ನು ನಾವು ಬೇಯಿಸಿ ಇಟ್ಕೊಂಡಿದ್ದೇವಲ್ಲ, ಅದನ್ನು ನೀವು ಲಾಸ್ಟಲ್ಲಿ 1 ಕುದಿ ಬರುವಾಗ ಬದನೆಕಾಯನ್ನು ಹಾಕಬೇಕು. ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು. ಇದು ಸ್ವಲ್ಪ ನೀರಾಗೆ ಮಾಡ್ಕೊಳ್ಬೇಕು, ಯಾಕೆಂದರೆ ಆಮೇಲೆ ಇದು ನಿಮಗೆ ತುಂಬ ಗಟ್ಟಿಯಾಗುತ್ತೆ. ಅದರಿಂದ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾಡ್ಕೊಳ್ಳಿ. ಇದಕ್ಕೊಂದು ಸ್ವಲ್ಪ ಇವಾಗ ನೀರು ಹಾಕ್ತೇನೆ. ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ಇದು ಕಡಲೆ ಬೇಯಿಸ್ಕೊಂಡಿದ್ದ ನೀರಿತ್ತಲ್ಲ, ಅದನ್ನೇ ಹಾಕ್ತಾ ಇದ್ದೇನೆ. ಯಾಕೆಂದರೆ ಈ ವಿಟಮಿನ್ಸ್ ಎಲ್ಲ ಆ ನೀರಲ್ಲಿ ಹೋಗಿರುತ್ತೆ. ಆ ನೀರನ್ನೆಲ್ಲ ಚೆಲ್ಲಬೇಡಿ, ಆ ನೀರೇ ಯೂಸ್ ಮಾಡ್ಕೊಳ್ಳಿ. ಮೇಲೆ ನಿಮಗೆ ನೀರು ಹಾಕಬೇಕು ಅನ್ನುವಾಗ ತರಕಾರಿ ಬೇಯಿಸಿದ ನೀರು, ಕಡಲೆ ಬೇಯಿಸಿದ ನೀರೆಲ್ಲ ಇರುತ್ತಲ್ಲ, ಆ ನೀರನ್ನೇ ಹಾಕ್ಕೊಳ್ಳಿ. ಇವಾಗ ಇನ್ನೊಂದು ಸ್ವಲ್ಪ ಕುದೀಲಿ. ಇವಾಗ ಇದು ಕುದಿಲಿಕ್ಕೆ ಆಗ್ತಾ ಇದೆ. ಆವಾಗ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ನೀವು ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಒಂದು ಪೀಸ್ ಬೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ. ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಮತ್ತು ಕರಿಬೇವು ಹಾಕ್ತಾ ಇದ್ದೀನಿ. ಇವಾಗ ಒಂದು ಕುದಿ ಬರಬೇಕು. ಇದು 1 ಕುದಿ ಬಂದಮೇಲೆ ನಾನಿಲ್ಲಿ ಬೇಯಿಸಿ ಇಟ್ಕೊಂಡಿದ್ದೇನಲ್ಲ ಈ ಬದನೆಕಾಯಿ, ನೋಡಿ ಇದು ಬೇಯಿಸಿ ಇಟ್ಕೊಂಡಿದ್ದೇನೆ. ನೀವು ಡೈರೆಕ್ಟ್ ಬೇಕಾದರೆ ಅದಕ್ಕೆ ಕೂಡ ಹಾಕ್ಕೊಳ್ಬೋದು, ಅದು ಬೇಯುತ್ತೆ. ಆದರೆ ನಾನು ಇದನ್ನು ಸ್ವಲ್ಪ ಬೇಯಿಸಿ ಹಾಕ್ಕೊಳ್ತೇನೆ. ಇವಾಗ ಬೇಯಿಸಿ ಇಟ್ಕೊಂಡಿದ್ದೇನೆ ನೋಡಿ, 1 ಕುದಿ ಬರ್ತಾ ಇದೆ. ಇವಾಗ ಇದನ್ನು ಹಾಕ್ತಾ ಇದ್ದೇನೆ ಬದನೆಕಾಯನ್ನು. ನೋಡಿ, ಈಗ ಕುದೀತಾ ಇದೆ. ನೀವು ಮುಚ್ಚಿದರೆ ಬೇಗ ಕುದಿಯುತ್ತೆ, ನಿಮಗೆ ಗ್ಯಾಸ್ ಕೂಡ ಸೇವ್ ಆಗುತ್ತೆ. ಇವಾಗ ಇದು ಚೆನ್ನಾಗಿ ಕುದಿ ಬಂದಿದೆ
ನೋಡಿ ಹೀಗೆ ಕುದೀತಾ ಇದೆ. ಅಷ್ಟೇ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಮಂಗಳೂರು ಬದನೆಕಾಯಿ ಇದು. ನಿಮ್ಮ ಕಡೆ ಕೂಡ ಸಿಗ್ಬೋದು, ಇವಾಗ ಎಲ್ಲ ಕಡೆ ಸಿಗುತ್ತೆ ಇದು ಮಂಗಳೂರು ಬದನೆಕಾಯಿ. ಇವಾಗ ಇದು ಕುದಿ ಬಂದಾಗ ಇದಕ್ಕೊಂದು ಸ್ವಲ್ಪ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಮತ್ತು ಹಿಂಗೆ ಹಾಕಿದ್ಮೇಲೆ ನೀವು ಜಾಸ್ತಿ ಕುದಿಸ್ಕೊಳ್ಬಾರ್ದು, ಅದಕ್ಕಿಂತ ಮೊದಲೇ ಕುದಿಸ್ಕೊಳ್ಳಿ. ಇದು ಸ್ವಲ್ಪ ಹಿಂಗೆ ಒಂದು ಕಲಸಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ತಾ ಇದ್ದೇನೆ. ನೀವು ಇಲ್ಲ ಅಂದರೆ ನೀವು ಪೌಡ್ರ್ ಹಿಂಗೆ ಸಿಗುತ್ತಲ್ಲ ಅದನ್ನೇ ಹಾಕಿ. ಇವಾಗ ಇದು ಆದಮೇಲೆ ಒಂದು 2 ಕುದಿ ಬಂದರೆ ಸಾಕು. 2 ಕುದಿ ಬಂದ ಕೂಡಲೇ ಆಫ್ ಮಾಡಬೇಕು. ನೀವು ಜಾಸ್ತಿ ಕುದಿಸಿದ್ರೆ ಒಂದು ಸ್ವಲ್ಪ ಕಹಿ ಬಂದಾಗೆ ಆಗುತ್ತೆ, ಮತ್ತು ಕೊತ್ತಂಬರಿ ಸೊಪ್ಪು ಸ್ಮೆಲ್ ಕೂಡ ಚೇಂಜ್ ಆಗುತ್ತೆ. ನೋಡಿ ಇವಾಗ ಆಯಿತು, ಮಂಗಳೂರು ಬದನೆಕಾಯಿದ್ದು ಹುಳಿ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಮಂಗಳೂರು ಬದನೆಕಾಯಿ ಹುಳಿ ರೆಡಿ ಆಯಿತು. ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ನಾವು ನಾರ್ಮಲಿ ತೆಂಗಿನಕಾಯಿ ಎಣ್ಣೆಯಲ್ಲಿ ಒಗ್ಗರಣೆ ಕೊಡ್ತೇವೆ. ನೀವು ನಿಮ್ಮ ಮನೆಯಲ್ಲಿ ಯಾವ ಎಣ್ಣೆ ಇದೆ ಅದರಲ್ಲಿ ಕೊಟ್ಕೊಡ್ಬೋದು. ಸನ್ಫ್ಲವರ್ ಆಯಿಲ್ ಇದ್ದರೆ ಅದರಲ್ಲೇ ಒಗ್ಗರಣೆ ಕೊಡಿ. ಒಗ್ಗರಣೆಗೆ ಎಣ್ಣೆ ಇಟ್ಟಿದ್ದೇನೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಉದ್ದಿನಬೇಳೆನ ಒಗ್ಗರಣೆಗೆ ಹಾಕ್ತಾ ಇದ್ದೇನೆ. ಮತ್ತೊಂದು ಸ್ವಲ್ಪ ಕರಿಬೇವು, ಮತ್ತೊಂದು ಕೆಂಪು ಮೆಣಸಿನ್ಕಾಯಿ. ಇದನ್ನು ಹಾಕಿ ಒಗ್ಗರಣೆ ಮಾಡಬೇಕು. ನಾವು ನಾರ್ಮಲ್ ತೆಂಗಿನಕಾಯಿ ಎಣ್ಣೆಯಲ್ಲೇ ಒಗ್ಗರಣೆ ಮಾಡೋದು. ಈ ಕಡೆ ನಾವು ಉಡುಪಿ ಕಡೆಯಲ್ಲೆಲ್ಲ ಜಾಸ್ತಿ ತೆಂಗಿನಕಾಯಿ ಎಣ್ಣೆ ಯೂಸ್ ಮಾಡ್ತೇವೆ. ಅದರಿಂದ ನಿಮಗೆ ಯಾವ ಬೇರೆ ಎಣ್ಣೆ ಸನ್ಫ್ಲವರ್ ಆಯಿಲೆಲ್ಲ ಇರುತ್ತಲ್ಲ ಅದರಲ್ಲಿ ಒಗ್ಗರಣೆ ಮಾಡ್ಕೊಳ್ಳಿ. ಇದೊಂದು ಒಗ್ಗರಣೆ ಹಾಕ್ಬೇಕು ಇದಕ್ಕೆ. ಒಗ್ಗರಣೆ ಹಾಕ್ತಾ ಇದೆ. ಒಂದು 2 ನಿಮಿಷ ಅದು ಚಟ ಅಂದರೆ ಸಾಕು, ಇಲ್ಲದ್ರೆ ಅದು ಸಾಸಿವೆದು ಕಹಿ ಇರುತ್ತೆ. ಅದರಿಂದ ಒಂದು 2 ನಿಮಿಷ ಇಟ್ಟರೆ ಒಗ್ಗರಣೆ ಆಗುತ್ತೆ. ಇವಾಗ ಒಗ್ಗರಣೆ ಹಾಕ್ತಾ ಇದ್ದೇನೆ ಇದಕ್ಕೆ. ನೋಡಿ ಫ್ರೆಂಡ್ಸ್, ಉಡುಪಿ ಕಡೆ ಮಾಡೋ ಬದನೆಕಾಯಿ ಹುಳಿ ರೆಡಿಯಾಗಿದೆ. ಇದು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ತೆಂಗಿನಕಾಯಕ್ಕೆ ಅಲ್ಲ, ಇದು ಬೋಳು ಹುಳಿ ಅಂತ ಹೇಳ್ತೇವೆ ಆ ರೀತಿ ಮಾಡೋದು. ಮತ್ತು ಇದನ್ನೇ ನಾವು ಸಾಂಬಾರು ಪೌಡ್ರ್ ಹಾಕದೆ ಹಾಗೆ ಕೂಡ ಮಾಡ್ತೇವೆ ಬೋಳಾಗಿ. ಅಂದರೆ ಕಾಯಿ ಹಸಿಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ಹಾಕಿ ಕೂಡ ಮಾಡ್ತೇವೆ. ಅದು ಇನ್ನೊಮ್ಮೆ ನಾನು ತೋರಿಸ್ತೇನೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದು ನಮಗೆ ಊರ ಕಡೆ ಎಲ್ಲ ನೀವು ದೇವಸ್ಥಾನದಲ್ಲೆಲ್ಲ ಊಟ ಮಾಡಿರ್ತೀರಲ್ಲ, ಬಂದಾಗ ಊಟ ಮಾಡುವಾಗ ನೀವು ಹಾಕ್ಕೊಂಡಿರ್ತೀರಲ್ಲ ಸಾಂಬಾರು ಅದೇ ಟೇಸ್ಟಲ್ಲಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ನಾವು ಏನಂದರೆ ಬೆಲ್ಲ ಹಾಕಿ ಸಿಹಿ ಮಾಡಿರ್ತೇವೆ. ನಿಮಗೆ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.